ಬಳ್ಳಾರಿಯಲ್ಲಿ ಹತ್ಯಾ ಕದನ ಜೋರಾಗಿರುವ ಹಿನ್ನೆಲೆ ಎಡಿಜಿಪಿ ಹಿತೇಂದ್ರ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಷ್ಟೊತ್ತಿನವರೆಗೂ ಎಲ್ಲಾ ರಾಜಕೀಯ ನಾಯಕರು ಮಾತಾಡೋದನ್ನ ಕೇಳಿಸಿಕೊಳ್ತಾ ಇದ್ರಿ. ಈಗ ಪೊಲೀಸ್ ತನಿಖೆ ಏನಾಯಿತು ಅನ್ನುವಂತಹ ಪ್ರಶ್ನೆ ಎಡಿಜಿಪಿ ಹಿತೇಂದ್ರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬ್ಯಾನರ್ ವಿಚಾರಕ್ಕೆ 2 ಗುಂಪುಗಳ ಗಲಾಟೆಯಾಗಿತ್ತು. ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ ಹೋಗಿ ಘಟನೆ ನಡೆದಿದೆ. ಘಟನೆ ಸಂಬಂಧ 4 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. 3 ಕಂಪ್ಲೇಂಟ್ ಆಗಿದೆ, 1 ಸುಮೋಟೋ ಕೇಸ್ ಆಗಿದೆ. ಫೈರಿಂಗ್ ಆಗಿರುವ ಗನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಅವರು ಮಾಹಿತಿಯನ್ನ ನೀಡಿದ್ದಾರೆ. ನಾಳೆ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ 2 ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ ಮತ್ತೆ 2 ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಸಾಧಿಸಿದ್ದು ಅದನ್ನ 2 ಗುಂಪುಗಳನ್ನ ಟೇರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ, 1 ಸೋಮೋಟೋ ನಾವೇ ದಾಖಲಿಸಿಕೊಂಡಿದ್ದೀವಿ. ಅದರಲ್ಲಿ 1 ಸತ್ತವರ ಬಗ್ಗೆ 1 ಕಂಪ್ಲೇಂಟ್ ಕೊಟ್ಟಿದ್ದಾರೆ, 1 ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ 1 ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು, 1 ಯಾರು ಹೆಡ್ ಇಂಜುರಿ ಆಗಿದೆ ಅವ್ರ ಬಗ್ಗೆ 1 ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಯಾರು ಪ್ರೈವೇಟ್ ಗನ್ಮನ್ಗಳು ಫೈರ್ ಮಾಡಿದ್ರೆ ಆ ಗನ್ಗಳನ್ನ ನಾವು ಆಗಲೇ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ FSLಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ನಾಳೆ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ 2 ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ. ಬಳ್ಳಾರಿಯಲ್ಲಿ ಹತ್ಯಾ ಕದನ ಜೋರಾಗಿರುವ ಹಿನ್ನೆಲೆ ಎಡಿಜಿಪಿ ಹಿತೇಂದ್ರ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಷ್ಟೊತ್ತಿನವರೆಗೂ ಎಲ್ಲಾ ರಾಜಕೀಯ ನಾಯಕರು ಮಾತಾಡೋದನ್ನ ಕೇಳಿಸಿಕೊಳ್ತಾ ಇದ್ರಿ. ಈಗ ಪೊಲೀಸ್ ತನಿಖೆ ಏನಾಯಿತು ಅನ್ನುವಂತಹ ಪ್ರಶ್ನೆ ಎಡಿಜಿಪಿ ಹಿತೇಂದ್ರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬ್ಯಾನರ್ ವಿಚಾರಕ್ಕೆ 2 ಗುಂಪುಗಳ ಗಲಾಟೆಯಾಗಿತ್ತು. ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ ಹೋಗಿ ಘಟನೆ ನಡೆದಿದೆ. ಘಟನೆ ಸಂಬಂಧ 4 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. 3 ಕಂಪ್ಲೇಂಟ್ ಆಗಿದೆ, 1 ಸುಮೋಟೋ ಕೇಸ್ ಆಗಿದೆ. ಫೈರಿಂಗ್ ಆಗಿರುವ ಗನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಅವರು ಮಾಹಿತಿಯನ್ನ ನೀಡಿದ್ದಾರೆ. ನಾಳೆ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ 2 ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ ಮತ್ತೆ 2 ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಸಾಧಿಸಿದ್ದು ಅದನ್ನ 2 ಗುಂಪುಗಳನ್ನ ಟೇರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ, 1 ಸೋಮೋಟೋ ನಾವೇ ದಾಖಲಿಸಿಕೊಂಡಿದ್ದೀವಿ. ಅದರಲ್ಲಿ 1 ಸತ್ತವರ ಬಗ್ಗೆ 1 ಕಂಪ್ಲೇಂಟ್ ಕೊಟ್ಟಿದ್ದಾರೆ, 1 ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ 1 ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು, 1 ಯಾರು ಹೆಡ್ ಇಂಜುರಿ ಆಗಿದೆ ಅವ್ರ ಬಗ್ಗೆ 1 ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಯಾರು ಪ್ರೈವೇಟ್ ಗನ್ಮನ್ಗಳು ಫೈರ್ ಮಾಡಿದ್ರೆ ಆ ಗನ್ಗಳನ್ನ ನಾವು ಆಗಲೇ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ FSLಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ನಾಳೆ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ 2 ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ. ಬಳ್ಳಾರಿಯಲ್ಲಿ ಹತ್ಯಾ ಕದನ ಜೋರಾಗಿರುವ ಹಿನ್ನೆಲೆ ಎಡಿಜಿಪಿ ಹಿತೇಂದ್ರ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಷ್ಟೊತ್ತಿನವರೆಗೂ ಎಲ್ಲಾ ರಾಜಕೀಯ ನಾಯಕರು ಮಾತಾಡೋದನ್ನ ಕೇಳಿಸಿಕೊಳ್ತಾ ಇದ್ರಿ. ಈಗ ಪೊಲೀಸ್ ತನಿಖೆ ಏನಾಯಿತು ಅನ್ನುವಂತಹ ಪ್ರಶ್ನೆ ಎಡಿಜಿಪಿ ಹಿತೇಂದ್ರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬ್ಯಾನರ್ ವಿಚಾರಕ್ಕೆ 2 ಗುಂಪುಗಳ ಗಲಾಟೆಯಾಗಿತ್ತು. ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ ಹೋಗಿ ಘಟನೆ ನಡೆದಿದೆ. ಘಟನೆ ಸಂಬಂಧ 4 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. 3 ಕಂಪ್ಲೇಂಟ್ ಆಗಿದೆ, 1 ಸುಮೋಟೋ ಕೇಸ್ ಆಗಿದೆ.
ಫೈರಿಂಗ್ ಆಗಿರುವ ಗನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಹಳೆಯ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ ಎರಡು ಕಾರ್ಯಕರ್ತರ ನಡುವೆ ಘರ್ಷಣೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದಿದ್ದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ ಮತ್ತೆ ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಹಾಜರಿದ್ದವರು ಅದನ್ನ ಎರಡು ಗುಂಪುಗಳನ್ನ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ, ಒಂದು ಸೋಮೋಟೋ 4 ದಾಖಲಿಸಿಕೊಂಡಿದ್ದೀವಿ. ಅದರಲ್ಲಿ ಒಂದು ಸತ್ತವರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು ಒಂದು ಯಾರು ಹೆಡ್ ಇಂಜುರಿ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಯಾರು ಪ್ರೈವೇಟ್ ಗನ್ಮನ್ಗಳು ಫೈರ್ ಮಾಡಿದ್ರೆ ಆ ಗನ್ಗಳನ್ನ ನಾವು ಆಗಲೇ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ FSLಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಹಳೆಯ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ ಎರಡು ಕಾರ್ಯಕರ್ತರ ನಡುವೆ ಘರ್ಷಣೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದಿದ್ದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ. ಬಳ್ಳಾರಿಯಲ್ಲಿ ಹತ್ಯಾ ಕದನ ಜೋರಾಗಿರುವ ಹಿನ್ನೆಲೆ ಎಡಿಜಿಪಿ ಹಿತೇಂದ್ರ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಷ್ಟೊತ್ತಿನವರೆಗೂ ಎಲ್ಲಾ ರಾಜಕೀಯ ನಾಯಕರು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ರಿ. ಈಗ ಪೊಲೀಸ್ ತನಿಖೆ ಏನಾಯಿತು ಅನ್ನುವಂತಹ ಪ್ರಶ್ನೆ ಎಡಿಜಿಪಿ ಹಿತೇಂದ್ರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬ್ಯಾನರ್ ವಿಚಾರಕ್ಕೆ 2 ಗುಂಪುಗಳ ಗಲಾಟೆಯಾಗಿತ್ತು. ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ ಹೋಗಿ ಘಟನೆ ನಡೆದಿದೆ. ಘಟನೆ ಸಂಬಂಧ 4 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ, 3 ಕಂಪ್ಲೇಂಟ್ ಆಗಿದೆ, ಒಂದು ಸುಮೋಟೋ ಕೇಸ್ ಆಗಿದೆ. ಫೈರಿಂಗ್ ಆಗಿರುವ ಗನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಹಳೆಯ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ ಎರಡು ಕಾರ್ಯಕರ್ತರ ನಡುವೆ ಘರ್ಷಣೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದಿದ್ದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ ಮತ್ತೆ ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಹಾಜರಿದ್ದವರು ಅದನ್ನ ಎರಡು ಗುಂಪುಗಳನ್ನ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ, ಒಂದು ಸೋಮೋಟೋ 4 ದಾಖಲಿಸಿಕೊಂಡಿದ್ದೀವಿ. ಅದರಲ್ಲಿ ಒಂದು ಸತ್ತವರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು ಒಂದು ಯಾರು ಹೆಡ್ ಇಂಜುರಿ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಯಾರು ಪ್ರೈವೇಟ್ ಗನ್ಮನ್ಗಳು ಫೈರ್ ಮಾಡಿದ್ರೆ ಆ ಗನ್ಗಳನ್ನ ನಾವು ಆಗಲೇ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ FSLಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಹಳೆಯ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ ಎರಡು ಕಾರ್ಯಕರ್ತರ ನಡುವೆ ಘರ್ಷಣೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಗಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದಿದ್ದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ.